ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಹತ್ತಾರು ಸುದ್ದಿಗಳು ಹಬ್ತಾ ಇದ್ದಾವೆ. ಕೆಲವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಕೆಲವು ಯೂಟ್ಯೂಬ್ಗಳಿಂದ. ಹಾಗಾಗಿ ಸರ್ಕಾರ ಒಂದು ಪ್ರಕಟಣೆ ಹೊರಡಿಸಿದೆ. ಅದೇನು ಅಂತಂದರೆ, ಹೊಸ ಪಡಿತರ ಚೀಟಿಗಳನ್ನು ನೀಡಲಾಗುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಮತ್ತು ವದಂತಿಗಳು ಪ್ರಸಾರವಾಗುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿರುತ್ತದೆ. ಇದು ಸುಳ್ಳು ಸುದ್ದಿ. ಆಹಾರ ಇಲಾಖೆಯು 2023 ಮಾರ್ಚ್ ಮಾಹೆಯವರೆಗೆ ಸ್ವೀಕರಿಸಿದ್ದ ಅರ್ಜಿಗಳಿಗೆ ಮಾತ್ರ ವಿಲೆಗೊಳಿಸಲು ಕ್ರಮ ವಹಿಸಿದೆ ಎಂದು ಸ್ಪಷ್ಟೀಕರಣ ನೀಡಿದೆ. ಅಂದರೆ 2023 ಮಾರ್ಚ್ ಒಳಗೆ ಯಾರೆಲ್ಲ ಅರ್ಜಿ ಹಾಕಿದ್ರು ಅವರನ್ನು ಖುದ್ದು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಅವರ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಈ ಆಹಾರ ಇಲಾಖೆಯಿಂದ ಈ ಯಾವುದು BPL ಕೊಡೋದಕ್ಕೆ ಒಂದು ಮಾನದಂಡ ನಿಗದಿ ಮಾಡಿದೆ ಸರ್ಕಾರ. ಆ ಮಾನದಂಡಗಳ ವ್ಯಾಪ್ತಿಗೆ ಇವರು ಒಳಪಡ್ತಾರೆ. ಇವರಿಗೆ ನಾವು BPL ಕಾರ್ಡ್ ನೀಡಬಹುದು ಅನ್ನೋಂಥವ್ರಿಗೆ BPL ಅಥವಾ APL ನೀಡಬಹುದು ಅನ್ನೋಂಥವ್ರಿಗೆ APL ಕಾರ್ಡನ್ನು ನೀಡ್ತಾ ಇದೆ. ಅದು ಯಾವಾಗ 2023 ಮಾರ್ಚ್ ಒಳಗೆ ಯಾರೆಲ್ಲ ಅರ್ಜಿ ಹಾಕಿದ್ರೋ ಅವರಿಗೆ. ಅದು ಬಿಟ್ಟು 2023 ನಂತರ ಮಾರ್ಚ್ ನಂತರ ಯಾರೆಲ್ಲ ಅರ್ಜಿ ಹಾಕಿದಾರೋ ಅವ್ರಿಗೆ ಇನ್ನೂ ಯಾವುದೇ ರೀತಿ ಕೊಡ್ತಾ ಇಲ್ಲ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಹೊಸ ಅರ್ಜಿ ಕರಿತಾ ಇಲ್ಲ. ಈಗ ಕೆಲವು ಯೂಟ್ಯೂಬ್ ವಿಡಿಯೋಗಳಿಂದ ಹೊಸ ಅರ್ಜಿ ಕರಿತಾ ಇದ್ದಾರೆ ಅಂತಂದಾಗ ಏನು ಮಾಡ್ತಾರೆ ಅಂತಂದರೆ, ಜನ ಆಹಾರ ಇಲಾಖೆ ಹತ್ರ ಹೋಗೋದು, ಕಾಮನ್ ಸರ್ವಿಸ್ ಸೆಂಟರ್ ಹತ್ರ ಹೋಗೋದು, ಸೇವಾ ಸಿಂಧು ಹತ್ರ ಹೋಗೋದು, ಅಲ್ಲೆಲ್ಲ ಸುಮ್ಮನೆ ಅಲೆದಾಟ ಜಾಸ್ತಿ ಆಗ್ತೈತೆ ಅವ್ರಿಗೆ. ಹಂಗೆ ಆಗಬಾರ್ದು. ನಾವು ಯಾವುದೇ ರೀತಿ ಹೊಸ ಅರ್ಜಿ ಕರಿತಾ ಇಲ್ಲ. ಈಗ 2023 ಮಾರ್ಚ್ ಒಳಗೆ ಏನು ಕರೆದಿದ್ವೋ ಅಂಥ ಅರ್ಜಿಗಳನ್ನು ನಾವು ನೋಡಿ ವಿಲೆ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು. ಸ್ನೇಹಿತರೆ, ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ರೇಷನ್ ಕಾರ್ಡ್ ಬಗ್ಗೆ. ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಈಗ ಅರ್ಜಿ ಹಾಕಿದ್ದೀರಲ್ಲ ಅವ್ರಿಗೆ ವೆರಿಫೈ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು, ಒಂದು ಅಕ್ನಾಲಜ್ಮೆಂಟ್ ನಂಬರ್ ಇದ್ದರೆ ಅನ್ನೋದನ್ನು ನಾನು ಅದರಲ್ಲಿ ತಿಳಿಸಿದ್ದೀನಿ. ಸಾಧ್ಯ ಆದರೆ ಅದು ಒಂದು ವಿಡಿಯೋ ನೋಡಿ. ಸ್ನೇಹಿತರೆ, ಈಗ ನಾವು ಯೂಟ್ಯೂಬಿಂದ ಬಂದಿತ್ತು ವಿಡಿಯೋ ಅಂದ ತಕ್ಷಣ ಅದರ ನೈಜತೆಯನ್ನು ಸಹ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ, ಎಲ್ಲ ಬಹಳಷ್ಟು ಯೂಟ್ಯೂಬರ್ಸ್ಗಳು ಒರಿಜಿನಲ್ ಇನ್ಫಾರ್ಮೇಷನ್ ಹಾಕೋದಿಲ್ಲ. ಯಾರೋ ಹಾಕಿರ್ತಾರೆ, ಅದನ್ನು ಇನ್ನೊಬ್ರು ಯಾರೋ ಕಾಪಿ ಮಾಡ್ಕೊಂಡು ಹಾಕ್ಬಿಡ್ತಾರೆ. ಆ ರೀತಿ ಆಗಬಾರ್ದು. ಜನಗಳ ದಿಕ್ಕು ತಪ್ಪಿಸಬಾರ್ದು. ನಾವು ಒಂದು ಕೊಡೋಂಥ ಮಾಹಿತಿ ಕರೆಕ್ಟಾಗಿರ್ಬೇಕು. ಅವರಿಗೆ ಸುಮ್ಮನೆ ವ್ಯೂಸ್ ಬರಲಿ ಇನ್ನೊಂದು ಬರಲಿ ಅನ್ನೋ ಕಾರಣದಿಂದ ನಾವು ಯಾವುದೇ ರೀತಿ ತಪ್ಪು ಇನ್ಫಾರ್ಮೇಷನ್ಗಳನ್ನ ಜನಕ್ಕೆ ಕೊಡಬಾರ್ದು. ನಮಗೆ ಎಷ್ಟು ಗೊತ್ತಿದೆಯೋ ಮತ್ತು ಅದು ಸತ್ಯ ಅನ್ನಂಗಿದ್ರೆ ವಿಡಿಯೋ ಹಾಕಬೇಕು. ನೋಡಿ, ಇದು ಗೌರ್ಮೆಂಟಿನ ಅಫಿಷಿಯಲ್ ವೆಬ್ಸೈಟ್. ಇದು ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾವಚಿತ್ರನೂ ಇದೆ ಇಲ್ಲಿ. ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇದರ ಅಫಿಷಿಯಲ್ ವೆಬ್ಸೈಟಲ್ಲಿ ಸ್ಪಷ್ಟನೆ ಕೊಟ್ಟಿರೋಂಥ ಮಾಹಿತಿನ ನಾನು ನಿಮಗೆ ತೋರಿಸ್ತಾ ಇರೋದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ. ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.